ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ತುಂಬ ದಿನ ಆಯಿತು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಇವತ್ತು ಅದೇನೋ ವಿಡಿಯೋ ಮಾಡುವ ಅಂತ ಅನ್ನಿಸ್ತು. ಹಾಗೆ ಈಗ ಮಕ್ಕಳದ್ದು ಎಕ್ಸಾಮ್ ಬ್ಯುಸಿ, ಆಮೇಲೆ ಸೆಕೆ ಬೇರೆ, ಹಾಗೆ ಇವತ್ತು ಅಮ್ಮನ ಮನೆಗೆ ಬಂದಿದ್ದೇನೆ ನಾನು. ಈಗ ನೋಡಿ, ಅವನಿದ್ದಾನೆ, ಮಗ ಇದ್ದಾನೆ. ಹಾಯ್ ಹೇಳೋ ಎಲ್ರಿಗೂ. ಹಾಯ್. ಇವತ್ತು ನಾವು ನಮ್ಮ ವಿಡಿಯೋದಲ್ಲಿ ಎಂತ ತೋರಿಸ್ಲಿಕ್ಕುಂಟು? ಎಂತ ಕೊಕ್ಕೆ ತೋರಿಸ್ಲಿಕ್ಕುಂಟು. ಒಂದು ಹೊಸ ರೀತಿಯ ಕೊಕ್ಕೆ ಇದೆ, ಅಜ್ಜಂದು. ಅದರಲ್ಲಿ ಈಗ ನಾವು ಮಾವಿನಕಾಯಿ ಕೊಯ್ದು ತಿನ್ನುದು ಹೇಗೆ ಒಂಥರ ಡೈಲಿ ವ್ಲಾಗ್ ತರ ತೋರಿಸುವ ಅಂತ ಇದ್ದೇವೆ. ನೀವು ರೆಡಿನಾ? ರೆಡಿ. ಮಾವಿನಕಾಯಿ ತುಂಬಾ ನೆಕ್ಕರೆ ಉಂಟು, ಆಮೇಲೆ ಕಸಿ ಕೂಡ ಕೆಲವು ಆಗಿದೆ. ಹಾಗೆ ಕೊಕ್ಕೆಯಲ್ಲಿ ಒಂದು 20 ವರ್ಷ ಇದು ಬಾಳಿಕೆ ಬರ್ತದೆ ಆ ಕೊಕ್ಕೆ. ಅದರ ಇದು ತೋರಿಸ್ತೇನೆ ನೋಡಿ, ಈಗ ತೋರಿಸ್ತೇನೆ. ಇದು ನೋಡಿ, ಅದು ಇದು ಕೊಕ್ಕೆ. ಇದನ್ನು ನೀವು ಬೇಕಾದ ಇದು ನಿಮ್ಮ ಇದಕ್ಕೆ ಸಿಕ್ಕಿಸ್ಬೋದು. ನೋಡಿ ಹೇಗೆ ಸಿಕ್ಕಿಸುದಂತ ಅಪ್ಪ ತೋರಿಸ್ತಾ ಇದ್ದಾರೆ. ಇದು ನೀವು ಎಲ್ಲಿಂದ ತಂದದ್ದು ಈ ಕೊಕ್ಕೆಯನ್ನು? ಇದು ಇಲ್ಲಿ ಫಿಲಿಪ್ ಅಂತ ಇದ್ದಾರೆ, ಉರಿಮಜಲ ಸೊಸೈಟಿ ಹತ್ರ. ಅವರು ಈ ತರ ಕೊಕ್ಕೆಗಳನ್ನು ಮಾಡ್ತಾರೆ. ಒಂದು 12 ಫೀಟ್ ಉದ್ದದ 2 ಪೀಸುಗಳು. ಆ 2 ಪೀಸುಗಳನ್ನು ಒಂದಕ್ಕೊಂದು ಜೋಡಿಸ್ಲಿಕ್ಕೆ ಆಗ್ತದೆ. ಇದಕ್ಕೆ ಕತ್ತಿ ಬೇಕಿದ್ರೆ ಕತ್ತಿಯನ್ನು ಕೂಡ ಫಿಕ್ಸ್ ಮಾಡ್ಲಿಕ್ಕೆ ಅದಕ್ಕೆ ಅದರದ್ದೇ ಆದ ಒಂದು ಕತ್ತಿಯನ್ನ ಮಾಡಿದ್ದಾರೆ. ಇದು ಮಾವಿನಕಾಯಿ ಕೊಯ್ಲಿಕ್ಕೆ ಆಗ್ತದೆ, ಪೇರಳೆ, ಚಿಕ್ಕು ಇಂಥದ್ದನ್ನು ಕೊಯ್ಲಿಕ್ಕೆ ಆಗ್ತದೆ. ಇದಕ್ಕೆ ಇನ್ನೊಂದು ಬುಟ್ಟಿಯನ್ನು ಈ ಕೊಕ್ಕೆ ತರನೇ ಫಿಕ್ಸ್ ಮಾಡ್ಲಿಕ್ಕೆ ಆಗ್ತದೆ. ಅದಕ್ಕೆ ಒಂದು 300-400 ರೂಪಾಯಿಯಷ್ಟು ಚಾರ್ಜ್ ಮಾಡ್ತಾರೆ ಅದಕ್ಕೆ. ಈ ಕೊಕ್ಕೆಗೆ ಎಷ್ಟಾಯ್ತು ನಿಮಗೆ? ಈ ಕೊಕ್ಕೆಗೆ 3100 ರೂಪಾಯಿ ಬಿದ್ದಿದೆ. ಅದೇ, ಅದು ನೀವು 3100 ರೂಪಾಯಿ ಕೊಟ್ಟರು ಕೂಡ ನಿಮಗೆ ಅದು ತುಂಬಾ ವರ್ಷ ಕಾಲ ಬಾಳಿಕೆ ಬರ್ತದೆ. ಒಂದು 20 ವರ್ಷ ಅದು ಎಂತ ಹಾಳಾಗುದಿಲ್ಲ ಅಂತ ಹೇಳ್ತಾರೆ. ಈ 2 ಪೀಸನ್ನು ಹೀಗೆ ಜೋಡಿಸಿದ್ರೆ ತುಂಬಾ ಉದ್ದ, ಅಡ್ಜಸ್ಟ್ಮೆಂಟ್ ಕೂಡ 24 ಫೀಟ್ ಹೈಟ್ ಆಗ್ತದೆ. ಹೀಗೆ ಜೋಡಿಸ್ಲಿಕ್ಕೆ ಆಗ್ತದೆ. ನೇರವಾಗಿ ನೆಲದಲ್ಲಿಟ್ಟು ಜೋಡಿಸಬಹುದು. ಹಾಗೆ ಜೋಡಿಸಿದ್ರೆ ಹೈಟ್ ಆಗ್ತದೆ. ನೋಡಿದ್ರೆ ಇನ್ನೊಂದು ತುದಿ ಎಲ್ಲಿ ಉಂಟಂತ. ಇಷ್ಟು ದೊಡ್ಡ, ನಿಮಗೆ ಎಷ್ಟು ಎತ್ತರ ಇದ್ರೂ ಕೂಡ ನಿಮಗೆ ಹೀಗೆ ಜಾಯಿಂಟ್ ಮಾಡಿ ನಿಮಗೆ ಬೇಕಾದ ಹಣ್ಣು ಅಥವಾ ಕಾಯಿ ಏನು ಕೊಯ್ಲಿಕ್ಕೆ ಉಂಟು, ಮಾವಿನಕಾಯಿಯೋ ಬೊಂಡ ಹೀಗೆ ಏನು ಕೊಯ್ಲಿಕ್ಕೆ ಉಂಟು, ಪೇರಳೆ, ಅದನ್ನೆಲ್ಲ ಕೊಯ್ಬೋದು. ನೋಡಿ, ನಮ್ಮ ಮನೆಯಲ್ಲಿ ಆದ ಮಾವಿನಕಾಯಿಯದ್ದು ನೋಡಿ, ಇದು ಕಸಿ ಮಾವಿನಕಾಯಿ ನೋಡಿ. ಬಾಯಲ್ಲಿ ನೋಡುವಾಗ ನೀರು ಬರ್ತದಲ್ಲ ನೋಡಿ. ಅದರಲ್ಲಿ ಒಂದು ಉರಿಯ ಇದು ಗೂಡು ಎಲ್ಲ ಉಂಟು, ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಇಲ್ಲ ನಾವು ಕೊಯ್ಯುವಾಗ ಎಲ್ಲ ಬೀಳ್ತದೆ ನೋಡಿ ಇಲ್ಲಿ ಮಾವಿನಕಾಯಿ. ಅದನ್ನು ಉಪ್ಪು ಮೆಣಸು ಹಾಕಿ ತಿಂದರೆ ಭಾರಿ ರುಚಿ ಉಂಟಲ್ಲ, ಗೊತ್ತುಂಟಲ್ಲ ನಿಮಗೆ. ಉಪ್ಪಿನಕಾಯಿ ಚಟ್ನಿ ಮಾಡಲಿಕ್ಕೆ ಹೀಗೆ, ಮತ್ತೆಂತ ತಂಬುಳಿ ಮಾಡ್ಬೋದು ಮಾವಿನಕಾಯ್ದ. ನೋಡಿ ನೋಡಿ ಎಂತೆಲ್ಲ ಬೇಕೀಗ. ಉಪ್ಪು ಖಾರ ಎಲ್ಲ ರೆಡಿ ಮಾಡಿ ಇಟ್ಕೊಂಡು. ನೀನು ತಿನ್ಲಿಕ್ಕೆ ಉಂಟಾ ಮಾವಿನಕಾಯಿ? ನಿನಗೆ ಬೇಕಾ? ನಿನಗೆ ಖಾರ ಕಾಳಿ ಬೇಕಾಗ್ತ ನಿನಗೆ? ನೋಡಿ ಅಂತ ಉಪ್ಪು ಹಾಕಿ ತಿನ್ನುದಂತೆ. 1-2 ತಿಂದರೆ ಸಾಕಾತ ಪೀಸು. ಅದು ಡೆಮೋ ತರ. ಈಗ ನೋಡಿ, ಮಾವಿನಕಾಯಿ ಕೊಯ್ತಾ ಇದ್ದಾರೆ ಅಪ್ಪ. ಇದು ನೆಕ್ಕರೆ ಕೊಯ್ಯುದು. ಈಗ ಒಂದು ಬಿತ್ತು ಮಾವಿನಕಾಯಿ. ಇದೀಗ ನಾವು ಉಪ್ಪು ಖಾರ ಹಾಕಿ ತಿನ್ಲಿಕ್ಕೆ ಕೊಯ್ಯುದು. ಅವ ಉಪ್ಪು ಅಂತೆ, ಉಪ್ಪು ಮಾತ್ರ, ಖಾರ ಬೇಡ ಅಲ್ಲ? ಖಾರ ಬೇಡ. ವೆಹಿಕಲ್ಸ್ ಹೋಗ್ತಾ ಉಂಟಲ್ಲಿ. ನಮ್ಮ ರೋಡಿಗೆ ಬಿದ್ದರೆ ನಮಗೆ ಮಿಸ್ ಆಗ್ತದೆ ಅಂತ ನಮಗೆ ಆಗೋದು ಅಲ್ಲ.
ಅದೇ ನಮ್ಮ ಮರದ ಸ್ಪೆಷಾಲಿಟಿ, ನಾನು ಆಗಲೇ ಹೇಳಿದೆ ಅಲ್ಲ, ಉರಿ ಉಂಟಂತ. ಅದಕ್ಕೆ ಸ್ವಲ್ಪ ಕಷ್ಟ ಆಗೋದು ನಮಗೆ ಅದನ್ನು ಕೊಯ್ಲಿಕ್ಕೆ. ಹಾಂ, ಫ್ಲವರ್ಸ್ ಅಂತ. ಹೌದು, ಫ್ಲವರ್ಸ್ ಅಮ್ಮ ಮೊನ್ನೆ ತಂದದ್ದು ಹೊಸ ಗಿಡವನ್ನು. ನಿಮಗೆ ತೋರಿಸ್ತೇನೆ ನಾನು. ನೋಡಿ, ಇದು ನೋಡಿ, ಅಮ್ಮ ಮೊನ್ನೆ ನಮ್ಮ ಮನೆಗೆ ಬಂದು ಹೋಗುವಾಗ ತಕೊಂಡು ಬಂದದ್ದು. ಇದು ಮಧುಗಾಮಿನಿ ಅಂತ. ಇದರಲ್ಲಿ ಸಣ್ಣ ವೈಟ್ ಫ್ಲವರ್ಸ್ ಆಗ್ತದೆ ಇದರಲ್ಲಿ. ಇದೆಲ್ಲ ನಾನು ಅವತ್ತೊಮ್ಮೆ ಗಾರ್ಡನ್ ಟೂರ್ ಅಂತ ಮಾಡಿದ್ದೇನೆ. ಅದನ್ನು ಯಾರು ವಿಡಿಯೋ ನೋಡಲಿಲ್ಲ, ನೀವು ನನ್ನ ಹಳೆ ವಿಡಿಯೋನ ನೋಡಿ ಒಮ್ಮೆ ಎಂಜಾಯ್ ಮಾಡ್ಬೋದು. ಅದೇ ರೀತಿ 2 ಪಾಟಲ್ಲಿ ಬೇರೆ ಗಿಡ ಮಾಡಲಿಕ್ಕೆ ಅಂತ ಇದ್ದಾರೆ. ಮಲ್ಲಿಗೆ ಗಿಡ ಮಾಡಬೇಕಂತ ಇದ್ದಾರಂತೆ. ಅದಕ್ಕೆ ಎಲ್ಲ ಪ್ಲಾಸ್ಟಿಕ್ಕಲ್ಲಿ ಮಣ್ಣು ತುಂಬಿಸಿ ಇಟ್ಟಿದ್ದಾರೆ ನೋಡಿ, ತೊಟ್ಟೆಯಲ್ಲೆಲ್ಲ. ಇಷ್ಟು ಮಣ್ಣು ರೆಡಿ ಆಗ್ತಾ ಉಂಟು. ಗಿಡ ಮಾತ್ರ ನೆಡಬೇಕಷ್ಟೇ ಇದರಲ್ಲಿ. ಹಾಗೆ ಅದೇ ಪೈನಾಪಲ್ ಕೂಡ ಉಂಟು ನೋಡಿ ಇಲ್ಲಿ. ಅವನೇ ಹೇಳ್ತಾನೆ, ಎಲ್ಲಿ ಪ್ಲಾಸ್ಟಿಕ್ ಯಾಕೆ ಕಟ್ಟಿದ್ದು ಮಗ ಅಲ್ಲಿ? ಚಂಡಿ ಆಗ್ಲಿಕ್ಕಾ? ಹಾಂ, ರಂಬುಟಾನು ಕೂಡ ಅದರಲ್ಲಿ ಸಣ್ಣ ಸಣ್ಣ ಮೇಡಿ ಥರ ಆಗಿದೆ. ಅದನ್ನು ಇದು ನೋಡಿ, ಪೈನಾಪಲ್. ಇದು ಯಾವುದು ಬಾವಲಿ ಹಾಗೆ ಕಾಗೆ. ಹಾಂ, ಇದಕ್ಕೆ ತೊಟ್ಟೆ ಕಟ್ಟಿದ್ದು, ಅದನ್ನು ಪ್ರೊಟೆಕ್ಷನ್ ಮಾಡಿ. ನಾವು ರಂಬುಟಾನಿದ್ದು ಮಿಡಿಯನ್ನು ತೋರಿಸ್ತೇನೆ ನೋಡಿ. ಇಲ್ಲಿ ರಂಬುಟಾನಿದ್ದು ಮಿಡಿ ಕಾಣ್ತಾ ಉಂಟಾ? ಎಷ್ಟು ಟೇಸ್ಟ್ ಆಗ್ತದೆ, ಸೂಪರ್ ಆಗ್ತದೆ ಇದನ್ನು ತಿನ್ನಲಿಕ್ಕೆ. ನಾವೀಗ ಅದು ಯಾವಾಗ ದೊಡ್ಡ ಆಗ್ತದೆ ಅಂತ ಕಾಯುದು. ಗಿಡ ಅಲ್ಲ ಮರಯ, ಹಣ್ಣು ಆಗುದು ಯಾವಾಗ ಅಂತ. ನೀವು ರಂಬುಟಾನ್ ತಿಂದಿದ್ದೀರಾ? ಎಷ್ಟು ಚಂದ ಅಲ್ಲ ಅದು, ಹೊರಗೆ ಮುಳ್ಳು ಮುಳ್ಳು ಥರ, ಆದರೆ ಟೇಸ್ಟು ಸಿಹಿ ಸಿಹಿ. ಹೌದು, ಇಷ್ಟು ದೊಡ್ಡ ಆಗ್ತದೆ. ಹಾಂ, ವೈಟ್. ಅವನಿಗೆ ತಿಂದು ಗೊತ್ತುಂಟು ಟೇಸ್ಟ್ ಮಾತ್ರ. ಹಾಂ, ಕೆಲವೊಮ್ಮೆ ಶೀತ ಎಲ್ಲ ಆಗ್ತದೆ, ಅದು ಮಳೆ ಎಲ್ಲ ತಾಗಿದ್ರೆ. ನಮಗೆ ಮಳೆ ಬರುವ ಮೊದಲು ಒಮ್ಮೆ ಆಗಿಬಿಟ್ರೆ ನಾವು ತಿಂದು ಖುಷಿ ಪಡ್ಬೋದು ಈ ಬೇಸಿಗೆಯಲ್ಲಿ. ಹಾಂ, ಅಲ್ಲಿ ಸಹ ಒಂದು ಗಿಡ ಉಂಟಂತ ಹೇಳ್ತಿದ್ದೆ. ಅದರಲ್ಲಿ ಸಹ ಒಂದು ಪೈನಾಪಲ್ ಆಗಿದೆ. ಪೈನಾಪಲ್ ನೋಡಿ, ಪೈನಾಪಲ್. ಆಹಾ, ಈ ಸಮ್ಮರಲ್ಲಿ ಎಂಜಾಯ್ ಮಾಡಲಿಕ್ಕೆ ಫ್ರೂಟ್ಸ್ ನೋಡಿ. ಪೈನಾಪಲ್ ಉಂಟು, ಆಮೇಲೆ ಜಂಬು ನೇರಳೆ ಸಹ ಆಗಿದೆ. ಮತ್ತು ಇದೆ ಮಾವಿನಕಾಯಿ ಉಂಟು. ಹಲಸಿನ ಹಣ್ಣು ಇದು ಮೊನ್ನೆ ಆಗಿತ್ತು. ಅದನ್ನೆಲ್ಲ ಅಮ್ಮ ಉಪ್ಪು ಖಾರ ಹಾಕಿ ತಿನ್ನಲಿಕ್ಕೆ ಮಾವಿನಕಾಯಿಯನ್ನು ಜಜ್ಜಿದ್ದು ನೋಡಿ. ಅದು ಅವನಿಗೆ ಅಂತೆ. ನೀನು 2 ಪೀಸ್ ತಿಂದರೆ ಸಾಕು ಮಗ, ಆಯಿತಾ? ಆಯ್ತು. ಹಾಗೆ ಈಗ ಮಾವಿನಕಾಯಿ ಅವನಿಗೆ ಖಾರ ಹಾಕದೆ. ಹೇಗುಂಟಾ? ಸೂಪರ್ ನೋಡಿ. ಅವನದು ಕಾಲಲ್ಲಿ ಇರುವುದು ಅದು ಯಾವಾಗ ತೆಗ್ದದ? ಹೊಸತ್ತಲ್ಲ ನಿಮ್ಮದು ಚಪ್ಪಲ್? ಹೊಸತ್ತು ಚಪ್ಪಲ್ ನೋಡಿ, ಬಾಟದಿಂದ ತಂದದ್ದು. ಸೂಪರಾ? ಈಗ ಖಾರ ಎಲ್ಲ ಹಾಕಿ, ಇದು ನಮಗೆ ದೊಡ್ಡವರಿಗೆ ಖಾರ ಉಪ್ಪು ಹಾಕಿ ತಿನ್ನಲಿಕ್ಕೆ. ನೀರು ಬರ್ತಾ ಉಂಟಾ? ಯಾರಿಗೆಲ್ಲ ಮಾವಿನಕಾಯಿ ಇಷ್ಟ ಇಲ್ಲದವರು ಇರಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ಕಮೆಂಟ್ ಮಾಡಿ. ನಾನಂತೂ ಈಗ ತಿಂತೇನೆ ನೋಡಿ. ಈಗ ನಾನು ಮಾವಿನಕಾಯಿ ತಿಂತಾ ಇದ್ದೇನೆ. ಉಪ್ಪು ಖಾರ ಹಾಕಿ ತಿಂತಾ ಇದ್ರೆ ಸೂಪರ್. ಇನ್ನೊಂದು ಸೂಪರ್. ಯಮ್ಮಿ ಟೇಸ್ಟ್ ಇದೆ. ಹಾಗೆ ಮಾವಿನಕಾಯಿ ಕೊಯ್ಯುವ ಕಾರ್ಯಕ್ರಮ ಆಯ್ತು. ಈಗ ತಿಂದಿದ್ದು ಆಯ್ತು. ನೀವೆಲ್ಲ ಎಂತ ಮಾಡ್ತಾ ಇದ್ದೀರಿ? ಸಮ್ಮರ್ ಹಾಲಿಡೇಸಾ? ಮಕ್ಕಳೆಲ್ಲ ಏನು ಮಾಡ್ತಾ ಇದ್ದೀರಾ? ನಮ್ಮ ಮಗನಿಗೆ ಇನ್ನೂ ಕೂಡ ಸಮ್ಮರ್ ಹಾಲಿಡೇಸ್ ಇದ್ದಿಲ್ಲ.
ಮಧ್ಯದಲ್ಲಿ 2 ರಜೆ ಸಿಕ್ಕಿತ್ತು, ಹಾಗೆ ಅಮ್ಮನ ಮನೆಗೆ ಬಂದದ್ದು. ಇನ್ನೂ ಕೂಡ ಪರೀಕ್ಷೆನೇ ಮುಗಿಲಿಲ್ಲ, ಇನ್ನೂ 1-2-3 ದಿನ ಇದೆ ಪರೀಕ್ಷೆ, ಆಮೇಲಂತೂ ಸಮ್ಮರ್ ಹಾಲಿಡೇಸ್. ಎಂತ ಗೊತ್ತಿದೆ, ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಎಂತ ತಿಂಡಿ ಅಂತ. ಕೊಟ್ಟಿಗೆ ಅಂದ್ರೆ ಎಂತ ಗೊತ್ತುಂಟ? ಕಡುಬು. ಸೀವು. ಇದು ಇಲ್ಲಿ ಬರಡ ಕತ್ತಿದ್ದು ಅಲ್ಲಿ ಇದು ಸೀವು ಕೊಟ್ಟಿಗೆ ಅಂದ್ರೆ ಕಡುಬು. ಇವತ್ತು ನಮ್ಮ ಮನೆಯಲ್ಲಿ ಕಡುಬು ಅಂದ್ರೆ 2 ಥರದ ಕಡುಬು ಮಾಡಿದ್ದಾರೆ ಅಮ್ಮ. ಒಂದು ತಿಂದಿದ್ದೇನೆ. ಹೇಗಿತ್ತು ಕಡುಬು? ಹಲಸಿನ ಹಣ್ಣಿದು ಕಡುಬು. ಇದೀಗ ಸೋರೆಕಾಯಿದು ಕಡುಬು. ವೈಟ್ ಇದು ನೋಡಿ, ನೀವು ತಿಂದಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಇದು ಚಪ್ಪೆದು. ಇದು ಚಪ್ಪೆ ಬೇಕಾದವರಿಗೆ ಇರಲಿ ಅಂತ ಚಪ್ಪೆ ಮಾಡಿದ್ದಾರೆ. ಆಮೇಲೆ ಇದು ನೋಡಿ, ನಾನೀಗ ಬಾಳೆ ಎಲೆಯಲ್ಲಿ ಸಣ್ಣವರಿಗೆ ಅಂತ ಇದು. ನಾವು ಸಹ ಒಂದೊಂದು ತಿಂದಿದ್ದೇವೆ ಆಯಿತಾ, ಅವನಿಗೆ ಗೊತ್ತಿಲ್ಲ. ನಾವು ಒಂದು ತಿಂದಿದ್ದೇವೆ. ಅದಕ್ಕೆ ಮಾವಿನಕಾಯಿ ಚಟ್ನಿ, ಆಮೇಲೆ ಎಣ್ಣೆ, ಉಪ್ಪಿನಕಾಯಿ ಅದೆಲ್ಲ ಹಾಕಿ ತಿಂತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಈಗ ನೋಡಿ, ನಾನು ಬಿಡಿಸ್ತಾ ಇದ್ದೇನೆ. ನೋಡಿ, ಹಲಸಿನ ಹಣ್ಣಿನ ಕಡುಬು. ಹಲಸಿನ ಹಣ್ಣಿನ ಕಡುಬು ನೋಡಿ, ಯಾರಿಗೆಲ್ಲ ಬಾಯಲ್ಲಿ ನೀರು ಬರ್ತದೆ. ಇಷ್ಟು ಬೇಗ ಹಲಸಿನ ಹಣ್ಣಾಗಿ ಕಡುಬು ತಿಂದು ಕೂಡ ಆಯ್ತಾ ಅಂತ ಅಂದ್ಕೊಂಡ್ರ? ನಮ್ಮ ಮನೆಯಲ್ಲಿ ಆಯಿತು ಹಲಸಿನ ಹಣ್ಣು. ನಿಮ್ಮದು ಈ ಸೀಸನಲ್ಲಿ ಹಲಸಿನ ಹಣ್ಣು ಕಡುಬು ತಿಂದಾಯ್ತಾ? ಮೊನ್ನೆ ನನ್ನ ತಂಗಿ ಬಂದಿದ್ಲು ಡಿಲ್ಲಿಯಿಂದ. ಬಂದವಳಿಗೆ ಹಲಸಿನ ಹಣ್ಣು ಕಡುಬು ಅಂದರೆ ಅಮ್ಮನಿಗೆ ಗೊತ್ತವಳಿಗೆ ತುಂಬ ಇಷ್ಟ ಅಂತ ಮಾಡಿ ಕಳಿಸಿದಾಗ ಅಲ್ಲಿ ಏರ್ಪೋರ್ಟಲ್ಲಿ ಚೆಕ್ಕಿಂಗ್ ಇರುತ್ತಲ್ಲ, ಅಲ್ಲಿ ಎಲ್ಲ ಬಿಚ್ಚಿ ನೋಡಿದ್ರಂತೆ. ಬಾಳೆ ಎಲೆ ಬಿಚ್ಚಿ ನೋಡಿ, ಇದೇನೋ ಏನು ತಗೊಂಡು ಹೋಗ್ತಾ ಇದ್ದಾರೆ ಅಂತ ನೋಡಿದರೆ ಇದು ಅಡ್ಡೆ ಅಂತ ಹೇಳಿದ್ರಂತೆ. ಪರಿಮಳ ತೆಗೆಯುವಾಗಲೇ ಪರಿಮಳ ಬಂತಂತೆ. ಅಡ್ಡೆ ಹಲಸಿನ ಹಣ್ಣಿನ ಅಡ್ಡೆ ಅಂತ ಹೇಳಿದ್ರಂತೆ. ಈ ರೀತಿ ಇದೆ ಇವತ್ತಿನ ನಮ್ಮ ಕತೆ. ನಿಮ್ಮ ಕತೆ ಹೇಗೆ ಅಂತ ಹೇಳಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಬಾಯ್ ಬಾಯ್. ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಇನ್ನಂತೂ ಆಗಾಗ ವೀಡಿಯೋಸ್ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ, ಹಾಕ್ತಾ ಇರ್ತೇನೆ ಅಂತ ಅಂದ್ಕೊಂಡಿದ್ದೇನೆ. ಏನೋ ಒಂದು ಸ್ವಲ್ಪ ದಿವಸ ಬ್ರೇಕ್ ತಗೊಳ್ಳೋ ಹಾಗಾಯಿತು, ಮಾಡೋಕ್ಕಾಗಲಿಲ್ಲ. ಓಕೆ, ಬಾಯ್ ಬಾಯ್.